ಗುರುಜಿ, ಕುಂಭರಾಶಿಯವರ ಶುಭ ಅಶುಭ ಫಲಗಳ ಬಗ್ಗೆ ತಿಳಿಸಿಕೊಡಿ. 2025ನೇ ಇಸ್ವಿ ಅವರಿಗೆ ಒಳ್ಳೇದಾಗುತ್ತಾ, ಕೆಡುಕನ್ನ ಉಂಟು ಮಾಡುತ್ತಾ ಅಂತ? ಕುಂಭರಾಶಿ ಲಾಭರಾಶಿ. ಅಂದ್ರೆ ನಾವು ಕಾಲಪುರುಷನಿಗೆ 11ನೇ ಮನೆಯನ್ನ ಲಾಭವನ್ನ ಅಂತ ಹೇಳ್ತೀವಿ. ಅದಕ್ಕೆ ಅದನ್ನ ಲಾಭವನ್ನಾಗಿ ನೋಡುವಂಥದ್ದು. ಕುಂಭರಾಶಿಯವರು ಎಲ್ಲ ಗುಟ್ಟುಗಳನ್ನು ಎಲ್ಲ ಬಿಟ್ಬಿಟ್ಟಿದೀವಿ ಅಂತಾರೆ. ಏನೋ ಒಂದು ಗುಟ್ಟು ಒಳಗಡೆ ಇಟ್ಕೊಂಡೇ ಇರ್ತಾರೆ. ಕುಂಭ ಅಂದ್ರೇನು? ಮಡಿಕೆ. ಆ ಮಡಿಕೆಯಲ್ಲಿ ಏನೋ ಇರ್ತದೆ. ಅದು ನಿಧಿ ನಿಕ್ಷೇಪಗಳಾಗಿರ್ಬೋದು, ಅಥವಾ ಅವರ ಯಾವ ಒಂದು ಬಿಸ್ನೆಸ್ ವಿಚಾರ ಆಗಿರ್ಬೋದು, ಯಾವ ಒಂದು ಟ್ಯಾಕ್ಟಿಕ್ಸ್ ವಿಚಾರ ಆಗಿರ್ಬೋದು, ಅವರೆಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ. ತುಂಬಾ ಬುದ್ಧಿವಂತರಿರ್ತಾರೆ. ಆದ್ರೆ ಕೆಲವು ಸರಿ ದುಡುಕು ಬಿಟ್ಟು ಎಡವುವಂಥದ್ದು ಜಾಸ್ತಿ. ಅದೇ ರೀತಿ ಆ ಎಡುವುದಾಗ ಅವ್ರು ನೆಡವವನೇ ಹೊರತು ಕುಳಿತವವ ನೆಡವವನಲ್ಲ. ಕೂತ್ಕೊಂಡ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ಅವ್ರ ಟೈಮ್. ಯಾಕಂದ್ರೆ ಅದು ಸ್ಥಿರ ರಾಶಿ ಅಂತ ಹೇಳ್ತೀವಿ. ಅವ್ರು ಯೋಚನೆ ಎಡವಿದ್ದೀನಿ, 5 ನಿಮಿಷ ಕೂತ್ಕೊಂಡು ನಾನು ನನ್ನ ಕೆಲಸ ನಿರ್ವಹಿಸ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಇಲ್ಲವಾದರೆ ಸ್ವಲ್ಪ ಏರಿಳಿತಾರೆ. ಯಾಕಂದ್ರೆ 7:30 ಇನ್ನೂ ಕಂಪ್ಲೀಟ್ ಮುಗ್ದಿರಲ್ಲ. ಮಹಾತ್ಮಾವ ಇನ್ನೂ ಮುಗ್ದಿರಲ್ಲ. ಯಾಕಂದ್ರೆ ಅಲ್ಲಿಂದ 2ನೇ ಮನೆಗೆ ಸಂಚಾರ ಮಾಡಿರ್ತಾನೆ. ಆಗೇನ್ ಹೇಳುತ್ತೆ ಶಾಸ್ತ್ರ? ಸ್ವಲ್ಪ ಸುಧಾರಣೆ, ಸಾಲಗಳ ವಿಮುಕ್ತಿ, ಪಂಚಮದಲ್ಲಿ ಗುರುವಿನ ಸಂಚಾರ, ಏನೋ ಒಂದು ರೀತಿಯಂತ ಆಹ್ಲಾದಕರವಾದಂತಹ ಜೀವನವನ್ನು ಕಾಣುವಂಥ ಸಾಧ್ಯತೆ. ಜೊತೆಗೆ ರಾಶಿಯಲ್ಲಿ ರಾಹುವಿನ ಸಂಚಾರ. ರಾಹು ಏನ್ ಹೇಳ್ತಾನೆ ಅಂದ್ರೆ ಇಂಡೈರೆಕ್ಟ್ ಆಗಿ ಐಡಿಯಾ ಕೊಡ್ತಾ ಇರ್ತಾನೆ. ಹಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು. ಅಂದ್ರೆ ಒಳ್ಳೆ ಐಡಿಯಾನು ಕೊಡ್ತಾನೆ, ಕೆಟ್ಟ ಐಡಿಯಾನು ಕೊಡ್ತಾನೆ. ಒಳ್ಳೆ ಐಡಿಯಾ ಕಡೆಗೆ ₹1 ಐಡಿಯಾ ಕೊಟ್ರೆ, ಕೆಟ್ಟ ಐಡಿಯಾ ಕಡೆ ₹10 ಕಟ್ಟದ. ಅಂದ್ರೆ ಏನು ಎಕ್ಸಾಂಪಲ್ ಏನ್ ಹೇಳ್ತೀವಿ ಅಂದ್ರೆ, ಈ ಕೆಲಸ ಮಾಡಪ್ಪ, ನಿನಗೆ ₹1ಗೆ ₹2 ಸಿಗುತ್ತೆ ಅಂತ ಹೇಳ್ತಿದ್ದೆ. ಅದೇ ರೀತಿ ಅದಕ್ಕೆ ₹10 ಹಾಕು, ಅದು ಜೂಜಾಟ. ಇಲ್ಲಿ ನೀವು ಮಾಡ್ತಾ ಇರೋಂಥ ಯಾವುದೋ ಬಿಸ್ನೆಸ್ಗೆ ₹1 ಹಾಕ, ಅದು ₹1ಗೆ ₹1 ಲಾಭ ಸಿಗುತ್ತೆ. ಆ ಒಂದು ಇದೆಯಲ್ಲ, ಜೂಜಾಟಕ್ಕೆ ಹಾಕ್ಬಿಡು, ಇನ್ನೊಂದಕ್ಕೆ ಹಾಕ್ಬಿಡು, ಮತ್ತೊಂದಕ್ಕೆ ಹಾಕ್ಬಿಡು ಅನ್ನೊಂದು ಭಾವನೆಗಳು ಮೂಡಿಸ್ತಾರೆ. ಅದರ ಒಟ್ಟಿಗೆ ನಮ್ಮ ಮನೋಕಾರಕನಾದಂತಹ ಚಂದ್ರ ಸ್ಥಿತ ರಾಶಿಯನ್ನು ಸಹ ನೋಡಿಕೊಂಡು, ಚಂದ್ರನಿಗೆ ಯಾವ ಒಂದು ಗ್ರಹಗಳ ದೃಷ್ಟಿ ಇದೆ ಜನ್ಮ ಜಾತಕದಲ್ಲಿ, ಅವನಿಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನೋಡಿಕೊಂಡು ನಾವೇನು ಕೆಲಸ ಮಾಡ್ತೀವೋ ಖಂಡಿತ ಅದ್ಭುತವಾದಂಥ ಫಲವನ್ನು ಕೊಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಸಪ್ತಮದಲ್ಲಿ ಕೇತು ಮತ್ತೆ ರಾಶಿಯಲ್ಲೇ ರಾಹುವಿನ ಸಂಚಾರ ಮಾಡಬೇಕಾದ್ರೆ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಯೋಚಿಸಿ ಮಾತನಾಡುವಂಥದ್ದು, ಯೋಚಿಸಿ ವ್ಯವಹರಿಸುವಂಥದ್ದು, ಸಾಮರಸ್ಯದ ಜೀವನಕ್ಕೆ ಯಾವ ರೀತಿ ಅಂತ ಪ್ಲಾನ್ ಮಾಡ್ಕೋಬೇಕು, ಆ ರೀತಿ ಹೋದ್ರೆ ತುಂಬಾ ಒಳ್ಳೆಯದು. ಮಾತಿನ ವಿಚಾರದಲ್ಲಾಗಿರ್ಬೋದು, ಕುಟುಂಬದ ವಿಚಾರದಲ್ಲಾಗಿರ್ಬೋದು, ಅಲ್ಲೂ ಸಹ ಯೋಚಿಸಿ ಮಾತನಾಡ. ಮಕ್ಕಳ ವಿದ್ಯೆ ಆರೋಗ್ಯ ಅತಿ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಮಕ್ಕಳಿಗೆ ಒಳ್ಳೆಯ ಒಂದು ಮೆರಿಟ್ ಸಿಗುವಂಥ ಸಾಧ್ಯತೆ ಇರುತ್ತದೆ. ಮಕ್ಕಳು ಬುದ್ಧಿವಂತರಾಗುವಂಥ ಸಾಧ್ಯತೆಗಳು ಸಹ ಕುಂಭರಾಶಿಯಲ್ಲಿ ಉಂಟು. ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಸ್ವಲ್ಪ ನಿಖರವಾದಂಥ ಮನಸ್ಸಿನಿಟ್ಟರೆ ಸಾಕು. ಇನ್ನು ಗುರುಜಿ, ಅವರ ಆರೋಗ್ಯದ ವಿಚಾರವನ್ನ ತಿಳಿಸಿಕೊಡೋದಾದ್ರೆ? ಕುಂಭರಾಶಿಯಲ್ಲಿ ಜನನಾಗಿರೋರಿಗೆ ಸ್ವಲ್ಪ ರಕ್ತದಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರ್ತದೆ. ಆ ರಕ್ತದಲ್ಲಿ ವ್ಯತ್ಯಾಸ ಬಂದಾಗ ನೀವು ಸ್ವಲ್ಪ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಯೋಚನೆ ಮಾಡಬೇಕು. ಯಾವುದೇ ಒಂದು ಊಟ ಸೇವನೆ ಆಗಿರ್ಬೋದು, ಅಥವಾ ದುಶ್ಚಟಗಳಾಗಿರ್ಬೋದು, ಇಂಥದ್ರಲ್ಲಿ ಯೋಚನೆ ಮಾಡಬೇಕಾಗಿರುತ್ತೆ. ಇಲ್ಲ ಆದರೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ, ಹಂಗಂತ ನಾವು ಹೇಳಿದ ತಕ್ಷಣ ತುಂಬ ದೊಡ್ಡ ವ್ಯತ್ಯಾಸ ಆಗುತ್ತೆ ಅಂತ ಏನಲ್ಲ. ಸ್ವಲ್ಪ ಎಣ್ಣೆಯ ಜಿಡ್ಡಿನ ಪದಾರ್ಥಗಳು, ಕೊಲೆಸ್ಟ್ರಾಲ್ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲೂ ಸಾಧಾರಣವಂಥ ಶುಭ ಫಲಗಳನ್ನು ಕಾಣ್ತಾರೆ ಆರೋಗ್ಯದ ವಿಚಾರವಾಗಿ. ದೇವರ ಆರಾಧನೆ ವಿಚಾರವನ್ನು ತಿಳಿಸಿಕೊಡೋದಾದ್ರೆ? ದೈವ ಆರಾಧನೆ ಮಾಡಬೇಕಂದ್ರೆ ರಾಹು ಅಂದಾಗ ನಾವು ದುರ್ಗೆ ಅಂತಾನೆ ಹೇಳ್ತೀವಿ. ದುರ್ಗೆಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಸಪ್ತಮದಲ್ಲಿ ಕೇತು ಸೇ ವಿನಾಯಕನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆದಾಗುತ್ತೆ. ಇನ್ನು ರಾಶಿಗೆ ಶನಿ ಮಹಾತ್ಮರೇ ಅಧಿಪತಿಯಾಗಿರೋದ್ರಿಂದ ಹನುಮಂತನ ಸ್ಮರಣೆ. ಏನೋ ಕೂತಲ್ಲೇ 5 ನಿಮಿಷ ಕೆಲಸ ಆ ದೇವರ ಸ್ಮರಣೆ ಮಾಡ್ಕೊಂಡು ಹೋದ್ರೆ ತುಂಬಾ ಅದ್ಭುತವಾದಂತಹ ಫಲವನ್ನು ಕೊಡ್ತಾರೆ ಈ ದೇವರುಗಳು. ಓಕೆ ಗುರುಜಿ, ಕುಂಭರಾಶಿಯ ಶುಭ ಅಶುಭ ಫಲಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.